ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 163ನೆಯ ಅಧ್ಯಾಯದ ಪೂರ್ವಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಮಥುರೆಯ ವೈಕುಂಠ ತೀರ್ಥದ ಮಹಿಮೆ, ಆ ತೀರ್ಥ ಸ್ನಾನದಿಂದ ಬ್ರಹ್ಮಹತ್ಯೆಯ ಪಾಪವನ್ನು ಕಳೆದುಕೊಂಡವನ ಕತೆ, ಮಥುರೆಯ ಗಂಧರ್ವಕುಂಡ ಮಹಿಮೆ, ಮಥುರಾಮಂಡಲ ಕಮಲಕರ್ಣಿಕೆಯಲ್ಲೂ 4 ದಿಕ್ಕಿನ ದಳಗಳಲ್ಲೂ ನೆಲೆಸಿರುವ ಮೂರ್ತಿಗಳ ವಿಚಾರ, ರಾವಣನಿಂದ ಪೂಜಿತನಾಗಿದ್ದು ಬಳಿಕ ಶತ್ರುಘ್ನನಿಂದ ಮಥುರೆಯಲ್ಲಿ ಪ್ರತಿಷ್ಠಿತನಾದ ಕಪಿಲ ವರಾಹಮೂರ್ತಿಯ ದಿವ್ಯ ಚರಿತ್ರೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ವಸುಂಧರೆ, ಇನ್ನು ವೈಕುಂಠ ತೀರ್ಥಕ್ಕೆ ಹೋದವರಲ್ಲಿ ನಡೆದ ಪುರಾತನ ವೃತ್ತಾಂತವೊಂದನ್ನು ಹೇಳುತ್ತೇನೆ ಕೇಳು. ರಮ್ಯವಾದ ಮಿಥಿಲಾಪುರವನ್ನು ಜನಕ ಮಹಾರಾಜನು ಪರಿಪಾಲಿಸುತ್ತಿದ್ದನು. ಆ ಮಿಥಿಲೆಯಲ್ಲಿ ವಾಸ ಮಾಡುತ್ತಿದ್ದ ಜನರು ತೀರ್ಥಯಾತ್ರೆಗೆ ಹೊರಟರು. ವಸುಂಧರೆ, ಹಾಗೆ ಹೊರಟ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು,
ಸೌಕರವ ತೀರ್ಥದಲ್ಲಿ ಸ್ನಾನ ಮಾಡಿ ಮಥುರಾಪುರಿಗೆ ಬಂದರು. ಸುಂದರಿ ಅವರಿಗೆ ಮಥುರೆಯ ವಿಷಯದಲ್ಲಿ ಭಕ್ತಿಯುಂಟಾಯಿತು. ಆ ಯಾತ್ರಿಕರೆಲ್ಲರೂ ವೈಕುಂಠ ತೀರ್ಥದ ಸಮೀಪದಲ್ಲಿ ಬಂದು ನಿಂತರು. ಅವರಲ್ಲಿ ಒಬ್ಬ ಬ್ರಾಹ್ಮಣನು ಬ್ರಹ್ಮಹತ್ಯೆಯ ಪಾಪದ ಪೂರ್ಣ ಚಿಹ್ನೆಯುಳ್ಳವನಾಗಿದ್ದನು. ಆತನ ಕೈಯಿಂದ ರಕ್ತದ ಧಾರೆ ಸುರಿಯುತ್ತಿದ್ದಿತು. ಬ್ರಹ್ಮಹತ್ಯೆಯ ಸ್ವರೂಪವಾದ ಆ ರಕ್ತಧಾರೆ ಎಲ್ಲರಿಗೂ ಕಾಣಿಸುತ್ತಿದ್ದಿತು. ಆ ಬ್ರಾಹ್ಮಣನು ಇತರ ಸರ್ವ ತೀರ್ಥಗಳಲ್ಲೂ ಸ್ನಾನ ಮಾಡಿದರೂ ಅವನ ಆ ರಕ್ತಧಾರೆ ಹೋಗಲೇ ಇಲ್ಲ, ಪೂರ್ವದಂತೆಯೇ ಇದ್ದಿತು. ಅವನು ವೈಕುಂಠ ತೀರ್ಥದಲ್ಲಿ ಸ್ನಾನ ಮಾಡಿದನು, ಬಳಿಕ ಅದು ಕಾಣಲೇ ಇಲ್ಲ. ವಸುಂಧರೆ ಅವರೆಲ್ಲರೂ ರಕ್ತಧಾರೆ ನಿಂತುದಕ್ಕೆ ಆಶ್ಚರ್ಯಗೊಂಡು ಇದೇನು ಇದೇನು ಎನ್ನುತ್ತಿದ್ದರು. ದೇವನು ಬ್ರಾಹ್ಮಣ ರೂಪದಿಂದ ಬಂದು ಯಾವ ಕಾರಣದಿಂದ ಬ್ರಾಹ್ಮಣನ ರಕ್ತಧಾರೆಯು ತಪ್ಪಿಹೋಯಿತು ಎಂದು ಅಲ್ಲಿನ ಜನರನ್ನೆಲ್ಲ ಕೇಳುತ್ತಿದ್ದನು. ಅವರು ಆ ಪಾಪಿ ಬ್ರಾಹ್ಮಣನ ಕಾರ್ಯಗಳೆಲ್ಲವನ್ನೂ ಹೇಳುತ್ತಾ, ಈತನು ವೈಕುಂಠ ತೀರ್ಥದಲ್ಲಿ ಮುಳುಗಿದನು, ಆದುದರಿಂದ ಬ್ರಹ್ಮಹತ್ಯೆಯು ಹೋಯಿತು. ಈ ವಿಚಾರದಲ್ಲಿ ವಿಸ್ಮಯ ಪಡಬೇಕಾದುದಿಲ್ಲ, ಇದು ವೈಕುಂಠ ತೀರ್ಥದ ಮಹಾಫಲ ಎಂದು ತಿಳಿಸಿದರು. ಅವರು ಹೀಗೆ ಹೇಳಲು ದೇವದೇವನು ಅಲ್ಲೇ ಕಣ್ಮರೆಯಾದನು. ವಸುಂಧರೆ, ಇದು ವೈಕುಂಠ ತೀರ್ಥದ ಮಹಿಮೆ. ವೈಕುಂಠ ತೀರ್ಥದಲ್ಲಿ ಸ್ನಾನ ಮಾಡುವವನು ಸರ್ವ ಪಾಪಗಳನ್ನು ಕಳೆದುಕೊಂಡು ವಿಷ್ಣು ಲೋಕವನ್ನು ಸೇರುವನು. ಇನ್ನು ಬೇರೊಂದನ್ನು ಹೇಳುತ್ತೇನೆ. ಅತಿ ಪುಣ್ಯಪ್ರದವಾದ ಆಸೀಕುಂಡದಲ್ಲಿ ಗಂಧರ್ವ ಕುಂಡವೆಂಬ ಹೆಸರಿನದು ತೀರ್ಥಗಳಲ್ಲಿ ಉತ್ತಮವಾದುದು. ದೇವಿ, ಅಲ್ಲಿ ಸ್ನಾನ ಮಾಡಿದವನು ಗಂಧರ್ವರೊಡನೆ ಆನಂದ ಪಡುವನು. ಅಲ್ಲಿ ಪ್ರಾಣಗಳನ್ನು ಬಿಡುವವನು ನನ್ನ ಲೋಕವನ್ನು ಸೇರುವನು. ಮಹಾಭಾಗ್ಯೆ, ನನ್ನ ಮಥುರಾಮಂಡಲವೆಂಬ 20 ಯೋಜನ ವಿಶಾಲವಾದ ಈ ಕಮಲವು ಸರ್ವರಿಗೂ ಮುಕ್ತಿದಾಯಕವಾದುದು. ದೇವಿ, ಈ ಕಮಲದ ಕರ್ಣಿಕೆಯಲ್ಲಿ ಕ್ಲೇಶ ಪರಿಹಾರಕನಾದ ಕೇಶವನಿರುವನು. ಕರ್ಣಿಕೆಯಲ್ಲಿ ಕೇಶವನ ಸನ್ನಿಧಿಯಲ್ಲಿ ಮೃತರಾಗುವವರು ಅಮರರು. ಅವರು ಮೋಕ್ಷಕ್ಕೆ ಪಾತ್ರರು. ವಸುಂಧರೆ, ಅದರ ಮಧ್ಯದಲ್ಲಿ ಮೃತರಾಗುವವರಿಗೆ ಮುಕ್ತಿಯೇ ಆಗುವುದು. ಗೋವರ್ಧನಗಿರಿಯಲ್ಲಿ ನೆಲೆಸಿರುವ ದೇವದೇವೇಶನಾದ ಹರಿಯನ್ನು ಪಶ್ಚಿಮ ದಿಕ್ಕಿನಲ್ಲಿ ಸಂದರ್ಶಿಸಿದ ಬಳಿಕ ಮನಸ್ಸಿಗೆ ಪರಿತಾಪವೆಂಬುದುಂಟೆ? ಸರ್ವಶ್ರೇಷ್ಠನೂ ಶುಭನೂ ದೇವನೂ ಆದ ಗೋವಿಂದನನ್ನು ಉತ್ತರದಲ್ಲಿ ಸಂದರ್ಶಿಸುವವನು ಭೂತ ಪ್ರಳಯದವರೆಗೂ ಮತ್ತೆ ಸಂಸಾರದಲ್ಲಿ ಬೀಳುವುದಿಲ್ಲ. ವಿಶ್ರಾಂತಿ ಎಂಬ ಹೆಸರಿನ ಪೂರ್ವದ ದಳದಲ್ಲಿ ನೆಲೆಸಿರುವ ದೇವನನ್ನು ಸಂದರ್ಶಿಸುವವನು ಮುಕ್ತಿಯನ್ನು ಪಡೆಯುವುದರಲ್ಲಿ ಸಂದೇಹವಿಲ್ಲ. ದಕ್ಷಿಣ ದಿಕ್ಕಿನಲ್ಲಿರುವ ದಿವ್ಯ ರೂಪದ ಮಹಾದೇಹವು ಸ್ವರೂಪವೂ ಕೇಶವ ಮೂರ್ತಿಯಂತೆ ಆಕಾರವೂ ಉಳ್ಳ ಪ್ರತಿಮೆಯನ್ನು ಶ್ರೀವರಾಹನಾದ ನಾನು ಎಂದು ತಿಳಿ. ದೇವಿ, ಆ ಮೂರ್ತಿಯನ್ನು ಸಂದರ್ಶಿಸಿ ಮನುಷ್ಯನು ಬ್ರಹ್ಮನೊಡನೆ ಆನಂದ ಪಡುವನು. ದೇವಿ, ಕೃತಯುಗದಲ್ಲಿ
ಮಾಂಧಾತನೆಂಬ ಹೆಸರಿನ ದೊರೆಯಿದ್ದನು. ಆತನು ಭಕ್ತಿಯಿಂದ ಕೂಡಿದ ಮನಸ್ಸಿನಿಂದ ನನ್ನನ್ನು ಸಂತೋಷಪಡಿಸಿದನು. ಅವನಿಗೆ ಒಲಿದ ನಾನು ಈ ವರಾಹಮೂರ್ತಿಯನ್ನು ಸಮರ್ಪಿಸಿದೆನು. ತನಗೆ ಮುಕ್ತಿಯನ್ನು ಬಯಸುವ ಆತನು ನಿತ್ಯವೂ ಈ ಮೂರ್ತಿಯನ್ನು ಪೂಜಿಸುತ್ತಿದ್ದನು. ಶತ್ರುಘ್ನನು ಮಥುರೆಗೆ ಹೋಗಿ ಲವಣಾಸುರನನ್ನು ಸಂಹರಿಸಿದಾಗ ಈ ದಿವ್ಯ ಪ್ರತಿಮೆಯು ಅವನಿಂದ ಮಥುರೆಯಲ್ಲಿ ಸ್ಥಾಪಿತವಾಯಿತು. ದಿವ್ಯ ರೂಪಿಣಿಯಾದ ಈ ಪ್ರತಿಮೆ ತೇಜೋಮಯವೂ ಪವಿತ್ರವೂ ದಿವ್ಯವೂ ಆದುದು. ನನ್ನ ಭಕ್ತಿಯಲ್ಲಿ ನಿರತನಾದ ಕಪಿಲನೆಂಬ ಬ್ರಹ್ಮರ್ಷಿಯು ಶುಭವಾದ ವರಾಹಮೂರ್ತಿಯನ್ನು ಮನಸ್ಸಿನಿಂದ ನಿರ್ಮಿಸಿದನು. ಆತನು ಈ ಮೂರ್ತಿಯನ್ನು ನಿತ್ಯವೂ ಧ್ಯಾನಿಸುತ್ತಲೂ ಪೂಜಿಸುತ್ತಲೂ ಇದ್ದನು. ದೇವಿ ಇಂದ್ರನಿಂದ ಆರಾಧಿತನಾದ ಮುನಿವರ್ಯನಾದ ಕಪಿಲನು ಪ್ರೀತನಾಗಿ ದಿವ್ಯರೂಪದ ವರಾಹದೇವನನ್ನು ಇಂದ್ರನಿಗೆ ಅರ್ಪಿಸಿದನು. ವರಾರೋಹೆ, ವರಾಹದೇವನ ಮೂರ್ತಿ ಲಭಿಸಲಾಗಿ ಇಂದ್ರನು ಸಂತೋಷವುಳ್ಳವನಾಗಿ ಯಾವಾಗಲೂ ಭಕ್ತಿಯಿಂದ ಪೂಜಿಸಿ ಧ್ಯಾನಿಸುತ್ತಿದ್ದನು. ಅದರಿಂದ ಇಂದ್ರನು ಅತ್ಯುತ್ತಮವಾದ ದಿವ್ಯ ಜ್ಞಾನವನ್ನು ಪಡೆದನು. ಬಳಿಕ ಬಹುಕಾಲದ ಮೇಲೆ ರಾವಣನೆಂಬ ರಾಕ್ಷಸನು ಮಹಾಬಲವುಳ್ಳವನಾಗಿ ಇಂದ್ರಲೋಕವಾದ ಸ್ವರ್ಗವನ್ನು ಜಯಿಸುವುದಕ್ಕೆ ಹೋದನು. ಬಳಿಕ ಇಂದ್ರನೊಡನೆ ರಾವಣನಿಗೆ ಯುದ್ಧವು ಆರಂಭವಾಯಿತು. ರಾವಣನು ದೇವತೆಗಳನ್ನು ಮಹಾಬಲಶಾಲಿಯಾದ ಇಂದ್ರನನ್ನು ಜಯಿಸಿದನು. ಮಹಾಬಾಹುವಾದ ಇಂದ್ರನನ್ನು ಬಂಧಿಸಿ ಅವನ ಅರಮನೆಯನ್ನು ಪ್ರವೇಶಿಸಿದ ರಾವಣನು ಅಲ್ಲಿ ರತ್ನಾಲಂಕೃತವಾದ ಗೃಹದಲ್ಲಿ ಕಪಿಲ ವರಾಹ ಮೂರ್ತಿಯನ್ನು ನೋಡಿ ತಲೆಯನ್ನು ನೆಲಕ್ಕೆ ಬಾಗಿಸಿ ವಂದಿಸಿದನು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 163ನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.